ಮಾಮಿ ಮೊನ್ನೆ ಎಲ್ಲಿ ಸಮಾರಾಧನೆ ಮಾಡ್ಸ್ಲಿಕ್ಕೆ ಹೋಗಿದ್ರೇನ್ರಿ? ಹೌದವ್ವ, ಹನುಮನ್ ದೇವ್ರ ಸಮಾರಾಧನೆ ನಮ್ಮದೇ ಇತ್ತಾಯಿ ಸಲ, ಅದಕ್ಕೆ ಮಾಡ್ಸ್ಲಿಕ್ಕೆ ಹೋಗಿದ್ವಿ. ಅಂದ್ರೆ ವರ್ಷ ಒಬ್ಬೊಬ್ರು ಅಂತೇಳಿ ಆರಿಸ್ಕೊಂಡಿರ್ತೀರೇನ್ರಿ? ನಾವು ಅಣ್ತಂಬ್ರೆ ಭಾಳ ಮಂದಿ ಇದ್ದೀವಲ್ಲ, ಹಂಗಾಗಿ ವರ್ಷ ಒಬ್ಬೊಬ್ರು ಮಾಡಿಸ್ತೀವಿ. ಈಗ ಸಮಾರಾಧನೆಗಳು ಭಾಳ ಅಲ್ರಿ ಈಗ, ಹನುಮಂತವ್ರದ್ದು ಸಮಾರಾಧನೆಗಳು ಎಲ್ಲ ಕಡೆ ಜಾತ್ರೆ ಅದು ಭಾಳ ಅವ, ಅದಕ್ಕಂತೀನಿ. ಹೌದೌದು, ಮಾರ್ಚ್ ಏಪ್ರಿಲ್ನಾಗನೇ ಹನುಮಂತವ್ರ ಸಮಾರಾಧನೆಗಳು ಜಾಸ್ತಿ ಇರ್ತಾವೆ. ಕೂತೀರಿ ಮಾಮಿ? ಕೂತೀವಿ ನೋಡಿ, ಬಾರವ. ಮೊನ್ನೆ ಬಂದಿದ್ದೀರಿ, ನೀವು ಇದ್ದಿದ್ದಿಲ್ಲ. ಎಲ್ಲಿ ಸಮಾರಾಧನೆಗೆ ಹೋಗಿದ್ರೇನ್ರಿ ಮಾಮಿ? ಹೌದವ್ವ, ಹೋಗಿದ್ವಿ. ಪಂಕಜನ ಬಂದ್ಲಲ್ಲ, ಬಾರ ಪಂಕಜ. ಬನ್ನಿವ ಮಾಮಿ. ಏನು ಬಿಸಿಲ್ರಿ ಹೊರಗೆ, ಬಾಬಾ. ಹೌದವ್ವ, ಬಿಸಿಲ ಭಾಳ ಅದ. ಅದ್ರಾಗ ವಯಸ್ಸಾದವರಿಗೆ ಹುಡುಗರಿಗಂತೂ ಒಟ್ಟ ತಡ್ಕೊಳಾರ್ದಂಗೆ ಆಗ್ಬಿಟ್ಟದ ನೋಡು. ನೀನು ಎಲ್ಲೇ ಕ್ರೋಜರ್ನಾಗ ಹೋದ್ರಲ್ಲ, ಎಲ್ಲಿ ಹೋದ್ರಿ ಪಂಕಜ? ಓಹೋ, ನೀನು ಹೋಗೋದು ನೋಡ್ದೇನಾ? ನಮ್ಮ ಅಕ್ಕರ ಮನೆ ದೇವರು ಹನುಮಂತೇವ್ರದ್ದು ಜಾತ್ರೆ ಇತ್ತು ಅಲ್ಲಿ ಊರಾಗ, ಹಳ್ಳ್ಯಾಗ, ಅಲ್ಲಿ ಹೋಗಿದ್ವಿ. ಹೌದಾ, ಅದೇ ಹೋಗೋದು ನೋಡಿದೆ ನಿನ್ನೆ. ಹೋಗಿವಿ. ಏನು ಬಿಸಿಲು ತಾಯಿ, ಬೇಡವಾ ಸುದ್ದಿದು. ಅಲ್ಲಿ ಹೋಗಿವಿ, ಗದ್ಲ ಅಂದ್ರೆ ಗದ್ಲ ಜಾತ್ರೆ ಅಂದ್ರೆ. ಹನುಮಪ್ಪನ ಭಾಳ ನಡೀತದ. ಎಲ್ಲ ಊರು ಹೆಣ್ಮಕ್ಳು ಬರ್ತಾರೆ ನೋಡು. ಎಲ್ಲರೂ ಬೇಕಾದಲ್ಲಿ ಬೆಂಗಳೂರು ಮೈಸೂರು ಎಲ್ಲರೂ ಇರಲಿ, ಆ ಜಾತ್ರೆಗೆ ಅಂದ್ರೆ ಬರ್ತಾರೆ. ಅಷ್ಟು ಗದ್ಲ ಅಂದ್ರೆ ಗದ್ಲ. ಅದು ಧೂಳುಗಾಯಿ ಬೀಳೋದಂತಿರ್ತದೆ ಪಲ್ಲಕ್ಕಿ ಸೇವೆ ಮುಗಿಸ್ಕೊಂಡು ಬರೋ ಮುಂದಾಗ. ಮತ್ತು ಎಲ್ಲರೂ ಊರನ್ನ ಮಂದಿ ನಿಂತ್ಬಿಟ್ಟಾರ. ಅದು ಕಟ್ಟಡ ನಡೆದದ, ಗುಡಿನ ಮ್ಯಾಲೆ ಛತ್ತಿಗಿತ್ತು ಹಾಕಿಲ್ಲ, ಇದು ಹಿಂಗೆ ಟೆಂಟ ಇದು ಹಾಕಿರ್ತಾರಲ್ಲವ ಮ್ಯಾಲೆ, ಅದನ್ನು ಕಟ್ಟ್ಯಾರ ಅರ್ಬಿ. ಅದು ಶೆಕಿ ಮಂದಿ ಭಾಳ ಕೂಡಿದಾಗ ಮತ್ತು ಶೆಕೆ ಆಗೋದಲ್ಲ. ಇವು ನಮ್ಮ ತಂಗಿ ಮಕ್ಕಳರೇ ಬೆಂಗಳೂರಿಂದ ಬಂದವ, ಒಟ್ಟೆ ತಡ್ಕೊಳ್ಳೋದಾಗೋಲ್ದು ಅವ್ರಿಗೆ. ಅಮ್ಮ ಶೆಕಿ ಅದ, ಹೋಗುಣ್ ನಡಿಯಮ್ಮ ಅಂತ ನಿಂತ್ಬಿಟ್ಟು ಹೋಗಿ ಹೇಳಿದ್ಗಳೇ. ಹೌದವ್ವ, ಬಿಸಿಲ ಭಾಳ ಅದ. ನಮ್ಮಂತವ್ರಿಗೆ ತಡ್ಕೊಳ್ಳೋದಾಗಂಗಿಲ್ಲ. ಮತ್ತು ಹುಡುಗರು ಏನು ಮಾಡ್ತೀವಿ, ಮೊದಲೇ ರೂಢಿ ಇರಂಗಿಲ್ಲ ಅವಕ್ಕೆ. ಮತ್ತೇನು ಮಾಡಿದ್ರಿ? ಏನು ಮಾಡೋದು, ಹೋಗಿ ಇಳಿದೀವಿ. ಅದೇ ನೋಡ್ಬೇಕಂತ ನಮಗೆ ಆಸೆ, ಹೆಂಗೆ ಹೋಗೋಕ್ಕಾಗ್ತದೆ. ಮೇಲೆ ಎತ್ಕೊಂಡು ನಿಂತೀವಿ, ಮತ್ತು ಹಿಂಗೆ ಮಾಡಿ ಅಲ್ಲಿ ಅದ್ರಾಗ ಒಂಚೂರು ದೇವರು ಮೈಯಾಗ ದೇವ್ರು ಬರ್ಲಿಕ್ಕತ್ತೈತೆ ಎಲ್ಲರಿಗೆ. ಅದನ್ನು ತೋರಿಸಿದ್ವಿ. ಹಿಂಗೆ ಮಾಡ್ತದಪ್ಪ, ಹಂಗೆ ಆಗ್ತದಪ್ಪ ಅಂತೇಳಿ ಚಂದ ಇರ್ತದೆ ಅಂತೇಳಿ ರಂಬಿಸಿ ಎತ್ಕೊಂಡು ನಿಂತೀವಿ. ಸ್ವಲ್ಪ ತಾಯಿಂದ ಸಮಾಧಾನ ಆದ್ರೆ ಅವರೇ. ಮತ್ತು ವರ್ಷ ಹೋಗ್ತೀರೇನಾ? ವರ್ಷ ಅಂದ್ರೇನು ಅವ್ರು ಹೋಗಿರ್ತಾರೆ ನಮ್ಮ ಅಕ್ಕರು. ನಾ ಯಾವಾಗಾರ ಒಮ್ಮೆ ಹೋಗಿರ್ತೀನಿ. ಆದ್ರೆ ಮದುವೆಗಿಂತ ಮೊದಲು ಮಾತ್ರ ವರ್ಷ ಫಿಕ್ಸ್ ಹೋಗ್ತಿದ್ದೆ. ನಮ್ಮ ಅಜ್ಜಿ ಇರ್ತಿದ್ರಲ್ಲಿ, ಅಂದ್ರೆ ನಮ್ಮ ಅಪ್ಪಾರ ದೊಡ್ಡಮ್ಮ ಅಲ್ಲೇ ಇರ್ತಿದ್ರು. ಅವ್ರು ನನಗೆ ಭಾಳ ಪ್ರೀತಿ ಮಾಡ್ತಿದ್ರವ. ವರ್ಷ ಸೂಟಿ ಬಂತು ಅಂದ್ರೆ ಅದೇ ಊರಿಗೆ ಹೋಗೋಕೆ ನಾನು ಫಿಕ್ಸ್, ನಮ್ಮ ಅಜ್ಜಿ ಬಲ್ಲೇನೆ. ಈಗ ಹೋಗಿ ಜಾತ್ರೆ ಮುಗಿಸ್ಕೊಂಡು ಬರೋಕೆ. ಅಲ್ಲೆಲ್ಲ ಫ್ರೆಂಡ್ಸ್ ಭಾಳ ನನಗೆ. ಆ ಊರಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ಹಳ್ಳಿ ಅಂದರೆ ಇಷ್ಟು ಜೀವ ಮಾಡ್ತಾರಲ್ಲ ಅಲ್ಲಿ ಇದ್ದವ್ರು ಜನ. ಈಗೂ ಹೋದ್ನಿ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ ನೋಡುವ. ಅಂದ್ರೆ ಮತ್ತು ನಿಮ್ಮ ಅಕ್ಕರ ಮನೆ ದೇವ್ರಂದ್ರೆ ನಿಮ್ಮ ಅಕ್ಕರಿಗೆ ಅದೇ ಊರಿಗೆ ಕೊಟ್ಟಾರನ? ನಮ್ಮ ಅಕ್ಕನ ಅದೇ ಊರಿಗೆ ಕೊಟ್ಟಿವಂದ್ರೇನು, ಅಲ್ಲಿ ಯಾರೂ ಇರಂಗಿಲ್ಲ. ಈಗ ನಮ್ಮ ಮುತ್ಯಾರ ಊರದು. ನಮ್ಮ ಅವ್ವನ ತವ್ರ ಮನೆ, ನಮ್ಮ ಅವ್ವ ತಮ್ಮಗನೇ ನಮ್ಮ ಅಕ್ಕನ ಕೊಟ್ಟಿವಲ್ಲ, ಹಾಗಾಗಿ ಅದೇ ಊರದು. ಅಲ್ಲಿ ಏನೂ ಇಲ್ಲಿಗೆ ಹೊಲ ಮನೆ ಏನೂ ಇಲ್ಲ. ಆದ್ರೆ ನಮ್ಮ ಊರ ದೇವರು ಅಂತಿಕೊಂಡು ವರ್ಷದಾಗ 2 ಸಲ ಹೋಗಿ ಬಂದಿರ್ತಾರೆ. ಕಾರ್ತಿಕಕ್ಕೊಮ್ಮೆ, ಈ ಯುಗಾದಿ ಆದ 5 ದಿನಕ್ಕೆ ಜಾತ್ರೆ ಇರ್ತದೆ, ಅಲ್ಲಿ ಒಂದ್ಸಲ, ಅವಾಗ ಒಂದ್ಸಲ ಹೋಗಿ ಬಂದಿರ್ತಾರೆ. ಮತ್ತು ಮನೆ ದೇವ್ರು ಹೆಂಗೆ ಬಿಡಕ್ಕೆ ಬರ್ತದವ? ಊರಾಗ ಯಾರೂ ಇರಲಿಲ್ಲ ಅಂದ್ರೂ ಹೋಗಿ ಬರಲೇಬೇಕಲ್ಲ. ಚಲೋ ಮಾಡ್ತಾರಲ್ಲ ಹೋಗಿ ಬರೋದು ಹಂಗೆ. ಹ್ಞೂ ರೀ ಮಾಮಿ, ವರ್ಷ ಹೋಗ್ತಾರೆ. ಅಲ್ಲಿ ಊರನ ಮಂದಿನೂ ಹಂಗೆ ಅಂತಾರೆ, ಬಂದಿರ್ರಿ ಇಲ್ಲೇ ಒಂದು ಮನೆ ತೊಗೊಳ್ರಿ, ವರ್ಷ ಬರ್ತಾ ಹೋಗ್ತಾ ಇರ್ರಿ. ದ್ಯಾಮವ್ವನ ಜಾತ್ರೆಗೆ, ಹನುಮಪ್ಪನ ಜಾತ್ರೆಗೆ ಬರ್ರಿ, ಬಿಡಬಾಡ್ರಿ, ಬಿಟ್ಕೋತ ಹೋದ್ರೆ ಹೋದಂಗೆ ಆಗ್ತದೆ. ಮೊದಲಿಂದ ನಿಮ್ಮ ಮುತ್ಯಾರ ಪಾಪ ಇಲ್ಲಿ ಕುಲಕರ್ಣಿಕೆ ಮಾಡ್ಯಾರ, ಎಷ್ಟು ಹೆಸರದ ಅವ್ರದ್ದು ಬಿಡಬಾಡ್ರಿ ಒಟ್ಟ ನೀವು ಅಂತೇಳಿ ಭಾಳ ಇದು ಮಾಡ್ತಾರೆ ಮಂದಿ ಊರಾಗ. ಇಷ್ಟು ಹಚ್ಕೋತಾರೆ ಮಮ್ಮಿ ಆ ಕಡೆ ಊರ ಮಂದಿ, ಭಾಳ ಬಿಡ್ರಿ. ಹೌದು, ಇನ್ನು ಹಳ್ಳಿಗೊಳಗೆ ಹಚ್ಕೋತಾರೆ. ನೀನು ಕೆಲವೊಂದು ಹಳ್ಳಿಗೊಳಗೆ ಭಾಳ ಹಚ್ಕೋತಾರ. ಒಂದೊಂದು ಹಳ್ಳಿಯಾಗ ಮರ್ಯಾದೆನೇ ಕೊಡಂಗಿಲ್ಲ ಬಿಡ ಯವ್ವ. ಹೌದೌದ್ರಿ ಮಾಮಿ, ಅದು ಕರೆಯದಾರಿ. ಹನುಮಪ್ಪಂದಾರ ಎಷ್ಟು ನಡೀತದಲ್ರಿ ಮಾಮಿ. ಅಲ್ಲೊಬ್ರು ಬಂದವ್ರು ಹೇಳಿದ್ರು ಅಂಟಿ, ತಾವು ಸಣ್ಣವ್ರಿದ್ದಾಗ ಊರಿಗೆ ಹೋಗಿದ್ರಂದ್ರಿ. ಅವರು ತವ್ರ ಮನೇನೂ ಅದೇ ಅಂತ. ಅಲ್ಲಿ ಹೋದಾಗ 9 ವರ್ಷದವ್ರು ಇದ್ರಂತ. ಅವಾಗ ಇಷ್ಟೇ ಸಣ್ಣ ಕಲ್ಲಿತ್ತಂತ್ರಿ ಅದು. ಈಗಿದ್ರೆ ಇಷ್ಟು ಹತ್ರ ಆಗ್ಯದ್ರಿ ಮಾಮಿ, ಅದು ದೊಡ್ಡದಾಗ್ಯದ ಒಂದು ಸ್ವಲ್ಪ. ಅವ್ರು ನಾ ಕಣ್ಣಾರೆ ನೋಡಿ ನೋಡುವ, 9 ವರ್ಷನಾಗಿದ್ದಾಗ ಇಷ್ಟಿತ್ತು, ಈಗ ಇಷ್ಟು ದೊಡ್ಡದಾಗ್ಯದ. ಭಾಳ ಸತ್ತುಳ್ಳ ಹನುಮಪ್ಪ ಇದ್ದಾನಿವ ಅಂತೇಳಿ ಎಷ್ಟು ಕಣ್ಣಾಗ ನೀರು ತೆಗೆದು ಅಷ್ಟು ಭಕ್ತಿಯಿಂದ ಹೇಳಿದ್ರು ನೋಡ್ರಿ ಮಾಮಿ. ಅವ್ನ ಸತ್ಯನೇ ಇಲ್ಲ. ಮತ್ತು ಹನುಮಂತವ್ರ ಸತ್ಯನೇ ಭಾಳ ಇರ್ತದವ ಎಲ್ಲ ಕಡೆ. ಭಾಳ ಇಂಥವು ಭಾಳ ಹನುಮಪ್ಪನು ನಡೆದಿರ್ತಾವ ಇವ ಘಟನೆಗಳು. ಹನುಮಪ್ಪಂದು ಹೆಂಗೆ ಬಂದಾನಂದ್ರಿ, ಹನುಮಪ್ಪ ಒಂದು ಹಿಂಗೇನೋ ಏರ್ಕೊಂಡು ಹೊಂಟಿದ್ರಂತ್ರಿ ರಾಶಿ. ಅದ್ರೊಳಗೆ ಒಂದು ಕಲ್ಲು ಇತ್ತಂತ್ರಿ. ಕಲ್ಲು ಯಾಕದ ಅಂತೇಳಿ ಹೋಗಿದ್ರಂತ್ರಿ. ಹಿಂಗೆ ಹೋಗೋಣನೆ ಮತ್ತು ಊರು ಮುಂದೆ ಬರೋಣನೆ ಮತ್ತೆ ಆ ಕಲ್ಲು ಅಲ್ಲೇ ಅದ್ರಾಗ ಇತ್ತಂತ್ರಿ. ಹೋಗಿದ್ರು ಈ ಕಲ್ಲು ಹೆಂಗೆ ಬಂತು ಮತ್ತೆ ಅಂತೇಳಿ ಒಬ್ಬನೇ ಗಾಡ್ಯಾಗಿರವ, ಎತ್ತಿನ ಗಾಡ್ಯಾಗ. ಹೆಂಗೆ ಬಂತಿದು ಅಂತೇಳಿ ಮತ್ತೆ ಹೋಗುದಂತ ಮತ್ತೆ ಬಂದು ಕೂತಂತ. ಇದು ಏನೋ ಇರ್ಬೋದು ಮಹಿಮೆ ಅಂತೇಳಿ ಅಲ್ಲಿ ಗುಡಿ ಒಳಗಿಟ್ಟು ಸ್ಥಾಪನೆ ಮಾಡಿದ್ರಂತ್ರಿ. ಅದು ಈಗ ಒಂದು ಚೂಚೂರು ಹನುಮಪ್ಪ ಮೂಡಿ ಇಷ್ಟ ಹತ್ರ ಆಗೇನ್ರಿ ಈಗ. ನೋಡವ್ವ, ಇಂಥ ಭಾಳ ನಡೆದತ್ತವ ಹನುಮಪ್ಪನು. ಕೇಳಿದ್ರೆ ಮೈ ಜುಮ್ ಅಂತ ನೋಡು. ನಮ್ಮ ಊರಾಗೂ ಹಂಗೆ ಆಗ್ಯದ ನೋಡು. ಊರವ್ರಿಗೆ ಬೈಲ್ ಹನುಮಪ್ಪ ಅಂತಿದ್ದಾನ. ಹತ್ತಿ ಏರ್ಕೊಂಡು ಹಿಂಗೆ ಹೋಗೋ ಮುಂದಾಗ ಆ ಜಾಗ ಬರೋಣ ಒಟ್ಟ ಗಾಡಿ ಮುಂದಕ್ಕೆ ಹೋಗ್ಲಿಲ್ಲಂತ. ಯಾಕೆ ಮುಂದಕ್ಕೆ ಹೋಗೋದಂತ ಎಷ್ಟು ಎತ್ತಿಗಳಿಗೆ ಹೊಡೆದ್ರಂತ, ಏನು ಮಾಡಿದ್ರಂತ, ಏನು ಮಾಡಿದ್ರೆ ಜಪ್ಪ
ಪೈ ಅಂತ ಮುಂದೆ ಹೋಗ್ಲಿಲ್ಲ ಅಂತ ಗಾಡಿ. ಏನಿರ್ಬೋದು ಯಾಕ ಅಂತೇಳಿ ಸ್ವಲ್ಪ ಇದು ಮಾಡಿದಾಗ ಅದು ಗುಂಡು ಕಾಣಿಸ್ತಂತ ಹತ್ತಿ ಒಳಗೆ. ಅವಾಗ ಆ ಗುಂಡನ್ನು ನಮಸ್ಕಾರ ಮಾಡಿ ಏನೋ ಇರ್ಬೋದು ಇದು ಅಂತೇಳಿ ತೆಗೆದು ಒಂದು ಕಡೆ ಇಟ್ಟು ಅದು ಸ್ಥಾಪನೆ ಮಾಡಿ ಬಂದ್ರಂತ. ಅವಾಗ ಮುಂದಕ್ಕೆ ಹೋಯ್ತಂತ ಅದು ಗಾಡಿ. ಹಿಂಗೆ ಆತಿರ್ತಾವೆ ನೋಡು. ನಮ್ಮಪ್ಪ ಎಷ್ಟು ಹತ್ರಾಗೇನಂದ್ರೆ ಬೆಳ್ಕೋತ ಹೊಂಟ್ಬಿಟ್ಟಂತ ತಲೆ ಮೇಲೆ ಹಾರಿ ಬಿಡ್ತಾರಂತ ನೋಡಿ, ಹಿಂಗೆ ಬೆಳಿಬಾರ್ದೇನು ಮುಂದೆ ಅಂತೇಳಿ ಹಾಗೆಲ್ಲ ಅಂತಾರಂತವ ಕತ್ತಿಗಳು. ಏನು ನಂಬೇಕಾ ಬಿಡ್ಬೇಕಾ ಅಂತ ಗೊತ್ತಾಗ ಒಂದ್ಸಲ ಹಿಂದಿನವ್ರು ಹೇಳೋದು ನೋಡಿದ್ರೆ ಕರೆ ಅನ್ನಿಸ್ತದೆ ನೋಡಿ. ಇರ್ಬೇಕನೇ ಹಿಂಗೆ ಇದ್ದಲ್ಲಿ ಮತ್ತೆ ಹೇಳ್ತಾರೆ, ಎಲ್ಲಾರ್ದೇ ಹೆಂಗೆ ಹೇಳ್ತಾರೆ ಇಂಥ ಘಟನೆಗಳು. ಹೌದೌದವ ಇಂಥವು ಹೇಳ್ತಾರಲ್ಲ, ನಂಬೇಕಾ ಬಿಡ್ಬೇಕು ಅನ್ನಿಸ್ತದ. ಆದ್ರೆ ಮತ್ತೆ ಇದ್ದಲ್ಲೇ ಹೇಳ್ತಾರಂತ ಒಮ್ಮೆ ಅನ್ನಿಸ್ತದ. ಈಗೇನು ಹುಡುಗರಿಗೆ ಹೇಳಕ್ಕೆ ಹೋದ್ರೆ ಒಟ್ಟು ನಂಬಂಗಿಲ್ಲ, ಹಂಗೆ ಸಾಧ್ಯ ಅಂತಾರ ಏನವ. ಅವಾಗೆಲ್ಲ ಹಂಗೆ ನಡ್ದದ್ದು ಘಟನೆ ಹೇಳ್ತಾರೆ, ಮತ್ತೆ ಸುಳ್ಳು ಹೆಂಗೆ ಹೇಳ್ತಾರೆ. ಅಷ್ಟು ಭಕ್ತಿನೇ ಇರ್ತೈತೆ ಅವಾಗ. ಈಗ ಕಲಿಯುಗದಾಗ ಏನು ಅಂತ ಸಾಧ್ಯ ಆಗ್ಲಾರ್ದಂಗೆ ಆಗ್ಯದ. ಹೌದೌದ್ರಿ ಮಮ್ಮಿ, ಕರೆ ಅದ ರೀ. ಹೌದು, ನಮ್ಮ ಅಜ್ಜಿನೂ ಇಂಥವೆಲ್ಲ ಘಟನೆಗಳನ್ನ ಭಾಳ ಹೇಳ್ತಿದ್ಲು ನೋಡು ಅವಾಗ. ಆಮೇಲೆ ಒಂದೂರಾಗಾರ ಹಣಮಪ್ಪಿಲಾರ ಊರ ಅದೇನ್ರಿ ಮಾಮಿ? ಚಾನ್ಸೇ ಇಲ್ಲ. ಹಂಗೆ ಅವ್ವ ಊರ್ ಕಾಯಿ ಹಣಮಪ್ಪ ಏನೋ ಅಂತಾರಲ್ಲ, ಅಭಿಷೇಕ ಇದ್ದ ಬಿಟ್ಟಿರ್ತಾನ ನಾವು ಇದ್ದವನೇ ಮುಂದಿನ ಕೆಲಸ. ಇನ್ನು ಯಾವ್ದಾರ ಊರಾಗ ಯಾವ್ದಾರ ದೇವ್ರು ಇರ್ತಾನ ಇಲ್ಲ ಗೊತ್ತಿಲ್ಲ, ಹಣಮಪ್ಪಿಲಾರ ಊರಂತೂ ಇರಕ್ಕೆ ಸಾಧ್ಯನೇ ಇಲ್ಲ. ಅದೇ ಅಂತೀನ್ರಿ ಮಾಮಿ, ಎಲ್ಲ ಊರಾಗೂ ಇದ್ದೇ ಇರ್ತಾನ್ರಿ. ಮತ್ತು ಹನುಮಂದಿರಗೂ ಎಷ್ಟು ಹೆಸರು ಇರ್ತಾವ ನೋಡಿರಲ್ಲ, ಬೇರೆ ಬೇರೆ ಹನುಮಪ್ಪಗೆ ಬೇರೆ ಬೇರೆ ಹೆಸರು. ಒಂದೇ ಓಣ್ಯಾಗ 4-5 ಹನುಮಪ್ಪನ ಗುಡಿ ಇರ್ತಾವ, ಎಲ್ಲರಿಗೂ ಒಂದೊಂದು ಹೆಸರು ಬೇರೆ ಬೇರೆ ಇರ್ತಾವ. ಪ್ರಸನ್ನ ಮಾರುತಿ ಮಂದಿರ, ವೀರಾಂಜನೇಯ ಮಾರುತಿ ಮಂದಿರ, ಅಗಶಿ ಹನುಮಪ್ಪ, ಕಾಳು ಹನುಮಪ್ಪ, ತೆಗ್ಗಿನ ಹನುಮಪ್ಪ, ತೆಗ್ಗಿನ ಕಟ್ಟಿ ಹನುಮಪ್ಪ, ಪಂಚಮುಖಿ ಹನುಮಪ್ಪ, ಹನುಮಪ್ಪಿ ಹನುಮಪ್ಪ, ಎಷ್ಟು ಹೆಸರುಗಳು ಇರ್ತಾವೆ. ಬೇರೆ 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 ನಾನಾ ರೀತಿ ಹನುಮಂದಿರ ಗುಡಿಗಳು ಇರ್ತಾವೆ ನೋಡಿ. ಹೌದ್ರಿ ಮಮ್ಮಿ, ಹನುಮಂದಿರಿಗೆ ನಾನಾ ಥರ ಹೆಸರು ನೋಡ್ರಿ. ಅದು ಶಕ್ತಿಶಾಲಿ ಇರೋಂಥವನೇ ಹೆಸರು ಇರ್ತಾವ್ರಿ. ವೀರಾಂಜನೇಯ, ಆಂಜನೇಯ, ಈ ಆಂಜನೇಯ ಅಂತ. ಆಮೇಲೆ ಹುಡುಗರಿಗೂ ಭಾಳ ಇಷ್ಟ ರೀ ಹನುಮಪ್ಪನ ಕತೆ ಕೇಳಬೇಕು, ಹಾಡಾಡಬೇಕು ಅಂದ್ರೆ. ಶಕ್ತಿನೇ ಹಂಗದಲ್ರಿ ಅವಂದು. ನಮ್ಮ ಮಗ ಅಂತರೂ ಅದು ಎಷ್ಟು ಸಾಹಸವಂತ ಅಂತದಲ್ರಿ, ಅದು ಅರ್ಥ ಮಾಡ್ಕೊಂಡ್ಬಿಟ್ಟನ್ರಿ ಕತಿ. ಅದ್ರಾಗ ದಿನ ಕೇಳ್ತಾ ನೋಡ್ರಿ ಹಾಡು. ಹೌದಲ್ರಿ, ನಮಗೆ ಸಂತೆನೆ ಕೇಳ್ಬೇಕು ಅನಿಸ್ತದ್ರಿ ಅದು ಹಾಡು. ಎಷ್ಟು ಚಂದ ಅದ ನೋಡಿರಿಲ್ರಿ ಅದು ಹಾಡು. ಅದ್ರಾಗಿನೂ ಒಂದೊಂದು ಲೈನೂ ಕೇಳಿ ನನ್ನ ಮಗ ಜೈ ಆಂಜನೇಯ ಜೈ ಆಂಜನೇಯ ಅಂತಿರ್ತಾನ್ರಿ. ಅಷ್ಟು ಖುಷಿ ರೀ ಅವನಿಗೆ ಹಾಡು ಕೇಳೋದಂದ್ರೆ. ಹೌದವ್ವ, ನಮ್ಮಪ್ಪನ ಮಹಿಮೆ ಎಷ್ಟು ಹೇಳಿದ್ರೂ ಸಾಕಾಗಂಗಿಲ್ಲ. ಈಗ ಸುಮ್ ಕೂತೀವಿ, ಒಂದೆರಡು ಹಾಡಾರ ಆಡಂಬರಿ ಹಣಮಪ್ಪನ ಮತ್ತೆ. ಹೌದೌದು, ಮಾತಾಡೋದಕ್ಕಿಂತ ಒಂದೆರಡು ಹಾಡು ಆಡಂಬ್ರಿ ಅಂದ್ರೆ ಚಲೋ ಅನಿಸ್ತದ, ಮನಸ್ಸಿಗೆ ಸಮಾಧಾನ ಆಗ್ತದೆ. ಅಯ್ಯೋ, ಇಲ್ಲೇ ಕೂತು ಹಾಡಂಬ್ರಿ ಮಮ್ಮಿ? ಅಯ್ಯ, ಅದ್ರಾಗೇನದ, ಎಲ್ಲಿ ಕೂತ್ರು ದೇವರ ನಾಮಸ್ಮರಣೆ ಮಾಡಿದ್ರೆ ಆಯ್ತು. ಬರ್ರಿ, ಇಲ್ಲಾಂದ್ರೆ ಒಳಗೆ ಹೋಗುವಂತ. ಇಲ್ಲಿ ಬಿಡ್ರಿ, ಏನಾಗಂಗಿಲ್ಲ, ಇಲ್ಲೇನು ಯಾರೂ ಇಲ್ಲಲ್ಲ, ಚಂದ ಅದ ಕಟ್ಟಿ ಮೇಲೇ. ಇಲ್ಲೇ ಕೂತು ಒಂದೆರಡು ಹಾಡು ಬಿಡ್ರಿ. ಹೌದು, ಇನ್ನು ಒಳಗೆ ಹೋದಂದ್ರೆ ಮತ್ತೆ ಒಂದೆರಡು ತಾಸು ಆಗ್ಬಿಡ್ತದ. ಇಲ್ಲೇ ಕೂತು ಹಾಡಾಡಿ ಹೋಗ್ಬಿಡಮಂತ ಗೊತ್ತಾಗ್ತದೆ ನಮಗೂ. ಹೌದಾ, ಆಯ್ತು ಬಿಡು, ಅಂದ್ರೆ ಇಲ್ಲೇ ಹಾಡಿದ್ರೆ ಆಯ್ತು. ಬಿಡುವೆನೇನು ಹನುಮ ನಿನ್ನ ಅಡಿಗಳಿಗೆ ಶಿರವ ಬಾಗಿ, ಬಿಡುವೆನೇನು ಹನುಮ ನಿನ್ನ ಅಡಿಗಳಿಗೆ ಶಿರವ ಬಾಗಿ, ದೃಢ ಭಕ್ತಿ ಸುಜ್ಞಾನವನ್ನು ತಡ ಮಾಡದೆ ನೀ ಕೊಡುವ ತನಕ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವ ಬಾಗಿ, ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವ ಬಾಗಿ, ದೃಢ ಭಕ್ತಿ ಸುಜ್ಞಾನವನ್ನು ತಡ ಮಾಡದೆ ನೀ ಕೊಡುವ ತನಕ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ. ಹಸ್ತವ ಮೇಲಕ್ಕೆತ್ತಿದರೇನು ಹಾರಿಗಾಲು ಹಾಕಿದರೇನು, ಹಸ್ತವ ಮೇಲಕ್ಕೆತ್ತಿದರೇನು ಹಾರಿಗಾಲು ಹಾಕಿದರೇನು, ಭೃತ್ಯನೋ ನಿನ್ನವನು ನಾನು ಭೃತ್ಯನೋ ನಿನ್ನವನು ನಾನು, ಹಸ್ತಿವರದನ ತೋರುವ ತನಕ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ. ಡೊಂಕುಮಾರಿ ಬಾಲವತಿದ್ದಿ ಹೂಂಕರಿಸಿದರೆ ಅಂಜುವನಲ್ಲ, ಡೊಂಕುಮಾರಿ ಬಾಲವತಿದ್ದಿ ಹೂಂಕರಿಸಿದರೆ ಅಂಜುವನಲ್ಲ, ಕಿಂಕರನೋ ನಿನ್ನವನು ನಾನು ಕಿಂಕರನೋ ನಿನ್ನವನು ನಾನು, ಪಂಕಜನಾಭನ ತೋರುವ ತನಕ,
ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ. ಹಲ್ಲು ಮುಡಿಯ ಕಚ್ಚಿದರೇನು ಹಲ್ಲು ಮುಡಿಯ ಕಚ್ಚಿದರೇನು ವಾರಿದು ಮಿಕ್ಕಿದರಂಜುವನಲ್ಲ. ಹಲ್ಲು ಮುಡಿಯ ಕಚ್ಚಿದರೇನು ವಾರಿದು ಮುಗಿ ಅಂಜುವನಲ್ಲ. ಫುಲ್ಲಭನಾಭ ಶ್ರೀ ಪುರಂದರ ವಿಠಲನ ಇಲ್ಲಿಗೆ ತಂದು ತೋರುವ ತನಕ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ. ಜಯವಾಯು ಹನುಮಂತ ಜಯ ಭೀಮ ಬಲವಂತ ಜಯವಾಯು ಹನುಮಂತ ಜಯ ಭೀಮ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ. ಜಯವಾಯು ಹನುಮಂತ ಜಯ ಭೀಮ ಬಲವಂತ. ಅಂಜನೆಯಲ್ಲಿ ಹುಟ್ಟಿ ಅಂದು ರಾಮನ ಸೇವೆ ಅಂಜನೆಯಲ್ಲಿ ಹುಟ್ಟಿ ಅಂದು ರಾಮನ ಸೇವೆ ಆನಂದದಲ್ಲಿ ಮಾಡಿ ಕಪಿಬಲವ ಕೂಡಿ ಸಿಂಧು ಲಂಘಿಸಿ ಕಳರ ವನವ ಭಂಗಿಸಿ ಸಿಂಧು ಲಂಘಿಸಿ ಕಳರ ವನವ ಭಂಗಿಸಿ ಸೀತೆ ಗುಂಗೂರ ಕೊಟ್ಟೆ ಲಂಕಾಪುರ ಸುಟ್ಟೆ. ಜಯವಾಯು ಹನುಮಂತ ಜಯ ಭೀಮ ಬಲವಂತ. ಹರಿಗೆ ಚೂಡಾಮಣಿ ಹಿತ್ತು ಹರಿಗಳ ಕೂಡಿ ಹರಿಗೆ ಚೂಡಾಮಣಿ ಇತ್ತು ಹರಿಗಳ ಕೂಡಿ ಶರಧಿಯನ್ನು ಕಟ್ಟಿ ಅರಿಬಲವ ಕೊಟ್ಟಿ ಶರಧಿಯನ್ನು ಕಟ್ಟಿ ಅರಿಬಲವ ಕೊಟ್ಟಿ. ಉರಗ ಬಂಧನದಿಂದ ಕಪಿವರರು ಮೈ ಮರೆಯೇ ಉರಗ ಬಂಧನದಿಂದ ಕಪಿವರರು ಮೈ ಮರೆಯೇ ಗಿರಿಯ ಸಂಜೀವನವ ತಂದು ಬದುಕಿಸಿದೆ. ಜಯವಾಯು ಹನುಮಂತ ಜಯ ಭೀಮ ಬಲವಂತ. ದ್ವಾಪರಾಂತದಿ ಪಾಂಡು ಭೂಪನಾತ್ಮ ಜನನಿಸಿ ದ್ವಾಪರಾಂತದಿ ಪಾಂಡು ಭೂಪನಾತ್ಮ ಜನನಿಸಿ ಶ್ರೀಪಾರ್ಥ ಸಾರಥಿಯ ಭಜಕ ನೀನಾದೆ ಶ್ರೀಪಾರ್ಥ ಸಾರಥಿಯ ಭಜಕ ನೀನಾದೆ. ಪಾಪಿ ಮಾಗಧ ಬಕರ ಕೀಚಕ ಹಿಡಿಂಬರ ಪಾಪಿ ಮಾಗಧ ಬಕರ ಕೀಚಕ ಹಿಡಿಂಬರ ಕೋಪದಿಂದಲಿ ತರಿದೆ ಮೂರ್ಜಗದಿ ಮೆರೆದೆ ಕೋಪದಿಂದಲಿ ತರಿದೆ ಮೂರ್ಜಗದಿ ಮೆರೆದೆ. ಜಯವಾಯು ಹನುಮಂತ ಜಯ ಭೀಮ ಬಲವಂತ. ದುರದಲ್ಲಿ ದುರ್ಯೋಧನನ ಬಲವನ್ನು ಮುರಿದೆ ದುರದಲ್ಲಿ ದುರ್ಯೋಧನನ ಬಲವನ್ನು ಮುರಿದೆ. ದುರುಳ ದುಶ್ಯಾಸನನ ಒಡಲನ್ನು ಬಗೆದೆ ದುರುಳ ದುಶ್ಯಾಸನನ ಒಡಲನ್ನು ಬಗೆದೆ. ಉರವ ತಪ್ಪಿಸಿ ಕೌರವನ ತೊಡೆಗಳ ಮುರಿದೆ ಉರವ ತಪ್ಪಿಸಿ ಕೌರವನ ತೊಡೆಗಳ ಮುರಿದೆ. ಹರಿಯ ಕಿಂಕರ ದುರಂದರಗಾರು ಸರಿಯೇ ಹರಿಯ ಕಿಂಕರ ದುರಂದರಗಾರು ಸರಿಯೇ. ಜಯವಾಯು ಹನುಮಂತ ಜಯ ಭೀಮ ಬಲವಂತ. ಕಲಿಯುಗದಿ ಬಲು ಕಳ್ಳ ರುದಿಸಿ ದುರ್ಮಾತಗಳನ್ನು ಕಲಿಯುಗದಿ ಬಲು ಕಳ್ಳ ರುದಿಸಿ ದುರ್ಮಾತಗಳನ್ನು ಬಳಸಿ ಶ್ರೀಹರಿಯ ಗುಣಗಳನ್ನು ಮೆರೆಸಿ ಬಳಸಿ ಶ್ರೀಹರಿಯ ಗುಣಗಳನ್ನು ಮೆರೆಸಿ. ಕಲಿಯ ಸಂಹರಿಸಲು ಗುರುವಾಗಿ ಅವತರಿಸಿ ಕಲಿಯ ಸಂಹರಿಸಲು ಗುರುವಾಗಿ ಅವತರಿಸಿ ಕಳರ ದುರ್ಮತ ಮುರಿದೆ ಶ್ರೀಕೃಷ್ಣ ಪರನೆಂದೆ ಕಳರ ದುರ್ಮತ ಮುರಿದೆ ಶ್ರೀಕೃಷ್ಣ ಪರನೆಂದೆ. ಜಯವಾಯು ಹನುಮಂತ ಜಯ ಭೀಮ ಬಲವಂತ ಜಯವಾಯು ಹನುಮಂತ
ಜಯ ಭೀಮ ಬಲವಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ ಜಯ ಪೂರ್ಣಮತಿವಂತ ಜಯ ಸಲಹೋ ಸಂತ ಜಯ ವಾಯು ಹನುಮಂತ ಜಯ ಭೀಮ ಬಲವಂತ. ಮಣವಪ್ಪನ ಬಗ್ಗೆ ಮಾತಾಡಿವಂತೆ ಇಲ್ಲಿ ಹಾಡಾಡ್ಸಿನಿ ಹಂಗಂತೆ ಸಂಜೆ ಮುಂದೆ ಗುಡಿಗೆ ಬರೋದು ಬಿಡ್ಬಾಡ್ರವು. ಹೋಗಿ ಅಲ್ಲೊಂದೆರಡು ಹಾಡಾಡಿ ಮಂಗಳಾರತಿ ಮಾಡಿ ಬಂದಿವಂದ್ರೆ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಗ್ತದ, ಎಲ್ಲರೂ ಕೂಡ್ದಂಗೆ ಆಗ್ತದ. ಶನಿವಾರ ಅದಿವತ್ತ ಎಲ್ಲರೂ ಬರ್ರಿ, ಆಯ್ತು ಮರಿಬೇಡ್ರಿ. ಆಯ್ತು ಹೇಳ್ರಿ ಮಾಮ, ಬರ್ತೀವಿ. ಹೌದ್ರವ್ವ ಬರ್ತೀವಿ ಹೇಳ್ರಿ, ತಪ್ಸಂಗಿಲ್ಲ. ಬಿಟ್ರೆ ನಮಗೆ ಸಮಾಧಾನ ಆಗಂಗಿಲ್ರಿ. ಒಂದು ಸ್ವಲ್ಪ ಹನುಮಂದಿರ ಗುಡಿಗೆ ಹೋಗಿ ಶನಿವಾರ ದಿನ ಕೂತು ಒಂದೆರಡು ಹಾಡಾಡಿ ಬಂದಿವಂದ್ರೆ ಮನ್ಸಿಗೆ ಸಮಾಧಾನ ಆದಂಗೆ ಆಗ್ತದ್ರಿ. ಆಯ್ತು ಈಗ ಹೋಗಿ ಬರ್ತೀವಿ ರೀ ಮಾಮಿ, ಒತ್ತಾಯ್ತು ನಾವು ಬಂದು ಬಳತ್ತಾಯ್ತು. ಹೌದಾ, ಆಯ್ತು ಹೋಗಿ ಬರ್ರಿವ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಿಮಗೆ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸುವುದು ಮರಿಬೇಡ್ರಿ. ನಾವು ಮಾತಾಡಿದ್ರಾಗ ಏನಾರ ಮಿಸ್ಟೇಕ್ ಆಗಿತ್ತಂದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೋರಿ. ಎಲ್ಲರಿಗೂ ಧನ್ಯವಾದಗಳು.